ನೀವು ಬೆಳಿಗ್ಗೆ 4 ಗಂಟೆಗೆ ಏಳೋದಿಲ್ಲ ಅಂದ್ರಿ ನೀವು ಜೀವನದ ದೊಡ್ಡ ರಹಸ್ಯ ಮಿಸ್ ಮಾಡ್ತಾ ಇದ್ದೀರಾ. ಎಲ್ಲರೂ ಲೇಟಾಗಿ ಮಲಗುತ್ತಾರೆ, ಆದರೆ ಯಶಸ್ವಿಯಾದವರು ಏಕೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾರೆ. ಈ 5 ಕೆಲಸಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದರೆ ನಿಮ್ಮ ಜೀವನ ಬದಲಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ನೀವು ಯಾವಾಗಲಾದರೂ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಅಂತ ಕೇಳಿದ್ದೀರಾ? ಇಂದು ನಾವು ಪುರಾಣಗಳ ಪ್ರಕಾರ ಬ್ರಹ್ಮ ಮುಹೂರ್ತದ ಮಹತ್ವ ಮತ್ತು ಆ ಸಮಯದಲ್ಲಿ ಮಾಡಲೇಬೇಕಾದ ಮುಖ್ಯ ಕೆಲಸಗಳನ್ನು ತಿಳಿದುಕೊಳ್ಳೋಣ. ಬ್ರಹ್ಮ ಮುಹೂರ್ತ ಎಂದರೇನು? ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೂ ಸುಮಾರು 1.5 ಗಂಟೆ ಇರುವ ಪವಿತ್ರ ಕಾಲ. ಈ ಸಮಯದಲ್ಲಿ ಪ್ರಕೃತಿ ತುಂಬಾ ಶಾಂತವಾಗಿರುತ್ತದೆ, ಮನಸ್ಸು ಸ್ವಚ್ಛವಾಗಿರುತ್ತದೆ ಮತ್ತು ಆಧ್ಯಾತ್ಮಕ್ಕೆ ಇದು ಅತ್ಯುತ್ತಮ ಸಮಯ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಪುರಾಣಗಳ ಪ್ರಕಾರ ಮಹತ್ವ. ಪುರಾಣಗಳಲ್ಲಿ ಹೇಳುವಂತೆ ಈ ಸಮಯದಲ್ಲಿ ದೇವತೆಗಳ ಶಕ್ತಿ ಹೆಚ್ಚು ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ಮಾಡಿದ ಧ್ಯಾನ, ಜಪ, ಪೂಜೆ 100ರಷ್ಟು ಫಲ ನೀಡುತ್ತದೆ. ಮನುಷ್ಯನ ಮನಸ್ಸು ಈ ಸಮಯದಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಇರುತ್ತದೆ. ಆದ್ದರಿಂದ ಋಷಿಗಳು ಮತ್ತು ಯೋಗಿಗಳು ಈ ಸಮಯವನ್ನು ಅತ್ಯಂತ ಮಹತ್ವವಾಗಿ ನೋಡಿದ್ದರು. ಬ್ರಹ್ಮ ಮುಹೂರ್ತದಲ್ಲಿ ಮಾಡಲೇಬೇಕಾದ ಕೆಲಸಗಳು. ಎದ್ದ ಕೂಡಲೇ ಧನ್ಯವಾದ, ಗ್ರ್ಯಾಟಿಟ್ಯೂಡ್. ಬೆಳಿಗ್ಗೆ ಎದ್ದ ಕೂಡಲೇ ಭೂಮಿಗೆ ಸ್ಪರ್ಶ ಮಾಡಿ ಧನ್ಯವಾದ ಹೇಳಬೇಕು. ನೀರು ಕುಡಿಯುವುದು. 1 ಗ್ಲಾಸ್ ಉಷ್ಣ ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ಧ್ಯಾನ ಮತ್ತು ಪ್ರಾಣಾಯಾಮ. ಈ ಸಮಯದಲ್ಲಿ 10 ರಿಂದ 15 ನಿಮಿಷ ಧ್ಯಾನ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ. ಜಪ ಮತ್ತು ಪೂಜೆ, ಗಾಯತ್ರಿ ಮಂತ್ರ ಅಥವಾ ನಿಮ್ಮ ಇಷ್ಟ ದೇವರ ಜಪ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ. ಓದು ಅಥವಾ ಅಧ್ಯಯನ. ಈ ಸಮಯದಲ್ಲಿ ಓದಿದ್ದು ಬೇಗ ನೆನಪಾಗುತ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತ. ಯೋಗ ಮತ್ತು ವ್ಯಾಯಾಮ. ಲಘು ಯೋಗ ಅಥವಾ ಸ್ಟ್ರೆಚಿಂಗ್ ಮಾಡಿದರೆ ದಿನಪೂರ್ತಿ ಶಕ್ತಿ ಇರುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಏನು ಮಾಡಬಾರದು? ಈ ಸಮಯದಲ್ಲಿ ಮೊಬೈಲ್ ಬಳಕೆ, ಸೋಷಿಯಲ್ ಮೀಡಿಯಾ ತಪ್ಪಿಸಬೇಕು. ನಕಾರಾತ್ಮಕ ಚಿಂತನೆಗಳು ಬೇಡ. ಮತ್ತೆ ಮಲಗುವುದು ತಪ್ಪು, ಇದರಿಂದ ಆ ಶಕ್ತಿ ವ್ಯರ್ಥವಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.